ಅಪ್ಪಟ ಕನ್ನಡತಿ ಖ್ಯಾತ ನಿರೂಪಕಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಇನ್ನು ನೆನಪು ಮಾತ್ರ. ಮಾತೃ ವಾತ್ಸಲ್ಯದ ರೋಹಿಣಿ ಇನ್ನ ಮೇಲೆ ನೆನಪು ಮಾತ್ರ ಇರುತ್ತೆ. ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಮೌನ ಮಡುಗಟ್ಟಿದೆ. ಸ್ಮಾರ್ಥ ಬ್ರಾಹ್ಮಣ ಸಂಪ್ರದಾಯದಂತೆ ಅಪರ್ಣಾ ಅವರ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಧ್ಯಾಹ್ನದವರೆಗೂ ಬನಶಂಕರಿಯಲ್ಲಿ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಳಿಕ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಬರುವಂತಹ ಅಭಿಮಾನಿಗಳಿಗೆ ಅಥವಾ ಸಾರ್ವಜನಿಕರಿಗೆ, ಅವರ ಆಪ್ತರಿಗೆ, ಕುಟುಂಬಸ್ಥರಿಗೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಸೊ ಮಧ್ಯಾಹ್ನ ಆದ ಬಳಿಕ ಅಂದ್ರೆ 12:30 ಆದ ನಂತರ ಅಂತ್ಯಕ್ರಿಯೆ ಆಗತ್ತೆ. ಮಹಾವಿಷ್ಣುವಿನ ಅಂತಂದ್ರೆ ಕನ್ನಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಇತ್ತು ಅಂತಂದ್ರೆ ಆ ಕಾರ್ಯಕ್ರಮದಲ್ಲಿ ಅಪರ್ಣಾ ಅವರ ನಿರೂಪಣೆ ಬೇಕೇ ಬೇಕು. ಅಲ್ಲಿ ಸ್ಪಷ್ಟವಾಗ್ತಾ ಇತ್ತು. ಅಂದ್ರೆ ಕನ್ನಡ ಹೇಗ್ ಮಾತನಾಡಬೇಕು, ಯಾವ ರೀತಿಯಾಗಿ ಆ ಕನ್ನಡ ಪದವನ್ನ ಬಳಸಬೇಕು ಅಂತೇಳಿ, ಆ ಕನ್ನಡ ಪದಕ್ಕೆ ಯಾವ ರೀತಿಯಾಗಿ ಜೀವ ತುಂಬ್ತಾ ಇದ್ರು ಅನ್ನೋದಕ್ಕೆ ಸಾಕ್ಷಿ ಅಪರ್ಣಾ ಅವರ ಮಾತುಗಾರಿಕೆ. ರೈಲ್ವೆಗಳಲ್ಲಿ, ನಮ್ಮ ಮೆಟ್ರೋದಲ್ಲಿ ಅವರ ಧ್ವನಿಯನ್ನ ಈಗಲೂ ಕೂಡ ನೀವು ಕೇಳ್ತೀರಿ. ರೈಲ್ವೆ ಮೆಟ್ರೋಗಳಲ್ಲಿ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಲ್ಲಿ, ಏನು ಬೇರೆ ಬೇರೆ ಕಾರ್ಯಕ್ರಮ ಅಂತ ಬಂದಾಗ 7,000ಕ್ಕಿಂತ ಹೆಚ್ಚು ಕಾರ್ಯಕ್ರಮವನ್ನ ಇವರು ನಡೆಸಿಕೊಟ್ಟಿದ್ದಾರೆ. ಬಹುಮುಖ ಪ್ರತಿಭೆ ನಮ್ಮನ್ನ ಅಗಲಿದ್ದು ನಿಜವಾಗ್ಲೂ ಕೂಡ ದುಃಖದ ಸಂಗತಿ. ಇದು ಯಾರು ಕೂಡ ಈ ರೀತಿಯಾಗಿ, ಅಂದ್ರೆ ಇದು ಸಡನ್ಲಿ ಆಗಿ ಆಗಿರೋದು. ಅಂದ್ರೆ ಯಾರಿಗೂ ಮಾಹಿತಿ ಇರಲಿಲ್ಲ ಅಪರ್ಣಾ ಅವರಿಗೆ ಅನಾರೋಗ್ಯ ಇದೆ, ಇಂಥ ಮಹಾಮಾರಿ ಕಾಯಿಲೆ ಅವರಿಗೆ ಇದೆ ಅನ್ನೋದು ಬಹುಶಃ ಯಾರಿಗೂ ಗೊತ್ತಿರಲಿಲ್ಲ. ಸಡನ್ಲಿ ಆಗಿ ಆಗಿರೋದು ಇದು. 2 ವರ್ಷದ ಹಿಂದೆ ಏನು ವೈದ್ಯರ ಹತ್ರ ಹೋಗ್ತಾರೆ. ಅಲ್ಲಿ ವೈದ್ಯರ ಸೂಚನೆಯ ಮೇರೆಗೆ, ಅಂದ್ರೆ ವೈದ್ಯರು ಅಲ್ಲಿ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ವೈದ್ಯರ ಸಲಹೆಯ ಮೇರೆಗೆ ಇಂಥ ಕಾಯಿಲೆ ಇದೆ ಅಂತ ಹೇಳಿದಾಗ ಬದುಕೋದು ಬಹಳ ಕಷ್ಟ ಆಗತ್ತೆ, ಒಂದು 6 ತಿಂಗಳ ಬದುಕಬಹುದು ಅಂತ ಹೇಳಿದಾಗ ಅಲ್ಲಿಂದ ಅವರು ಮಾನಸಿಕವಾಗಿ ಕುಗ್ಗೋಗ್ತಾರೆ. ಆದ್ರೂ ಕೂಡ 6 ತಿಂಗಳ ಅಂತ ಹೇಳಾದ ನಂತರ 2 ವರ್ಷಗಳ ಕಾಲ ಈ ಮಹಾಮಾರಿ ಕಾಯಿಲೆಯ ವಿರುದ್ಧ ಹೋರಾಡ್ತಾರೆ. ಎಲ್ಲಿಯ ತನಕ ಬಂದಿರುತ್ತೆ, ಬಟ್ ಕೊನೆಯ ಹಂತಕ್ಕೆ ಹೋಗ್ಬಿಡುತ್ತೆ. 4ನೇ ಹಂತಕ್ಕೆ ಈ ಕ್ಯಾನ್ಸರ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬದುಕೋದು ಬಹಳ ತೀರಾ ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅಂತಿಮವಾಗಿ ಕನ್ನಡತಿಯನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ನಿನ್ನೆ 9:45 ಸುಮಾರಿಗೆ ವಿಧಿವಶರಾಗಿದ್ದಾರೆ. ಈ ಸುದ್ದಿ ಕೇಳಿದ ತಕ್ಷಣ ಈ ಸುದ್ದಿ ಸುಳ್ಳು ಆಗ್ಲಿ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ಕನ್ನಡವನ್ನ ಎಷ್ಟು ಚೆಂದಾಗಿ ಮಾತಾಡ್ತಾ ಇದ್ರು. ಪದ ಬಳಕೆ ಆಗಿರ್ಬೋದು, ಸ್ಪಷ್ಟತೆ ಆಗಿರ್ಬೋದು. ಶಾಕೇ ಆಗೋಯ್ತು ನಂಗೆ ಗೊತ್ತಿರಲಿಲ್ಲ ಅವ್ರು ಈ ಥರ ನರಳ್ತಾ ಇದ್ರು ಅಂತಾನೂ ಗೊತ್ತಿರಲಿಲ್ಲ. ಬಟ್ ನಂಗೆ ಸುಮಾರು ವರ್ಷದಿಂದ ಗೊತ್ತಿತ್ತು ಅಪರ್ಣಾ, ಸುಮಾರು ವರ್ಷದಿಂದ 25-30 ವರ್ಷ. ಯಾಕಂದರೆ ನಾನು ಡಾನ್ಸ್ ಮಾಡ್ಕೊಂಡು ಬರ್ತಾ ಇರುವಾಗ ಅವ್ರು ಯಾವಾಗಲೂ ನಮ್ಮ ಸುಮಾರು ಪ್ರೋಗ್ರಾಮಲ್ಲಿ ಕಾಂಪೇರ್ ಮಾಡೋರು ಮುಂಚೆ ಅಪರ್ಣಾ. ಅದಾದಮೇಲೆ ದೊಡ್ಡ ನಟಿ ಆದರು, ವಿಮರ್ಶಕಿ ಆದರು. ಎಲ್ಲ ಟ್ಯಾಲೆಂಟು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ ನಂಗೆ ಹೆಮ್ಮೆ ಆಗೋದು. ಆದರೆ ಈ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಇದೆಲ್ಲ ಒಂದು ಕಡೆ ಇದ್ದರೆ ಆ ಪ್ರೀತಿ, ವಿಶ್ವಾಸ, ಮೀಟ್ ಮಾಡಿದಾಗ ಒಂದು ಆತ್ಮೀಯತೆ, ಅದನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಮ್ಮಿಬ್ಬರಿಗೂ ಪರಸ್ಪರ ಇದ್ದಿದ್ದದು. ಇನ್ಫ್ಯಾಕ್ಟ್ ಹೇಳ್ತೀನಿ, ನಿನ್ನೆ ನಾನು ಫಸ್ಟ್ ಟೈಮ್ ನಾನು ಯಾವಾಗಲೂ ಮೆಟ್ರೋಲ್ಲಿ ಹೋಗಬೇಕು ಅಂತ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಯಾಕಂದರೆ ನಾವೆಲ್ಲ ಫಂಕ್ಷನ್ಸ್ಗೆ ಹೋದಾಗ ಸೀರೆ ಉಟ್ಕೊಂಡು ಅವಾಗ ನಾವು ಮೆಟ್ರೋ ಹತ್ತಕ್ಕಾಗಲ್ಲ. ನಿನ್ನೆ ರಾತ್ರಿ ನನ್ನ ತಮ್ಮನ ಜೊತೆ ವಾಪಸ್ ಮನೆಗೆ ಬರುವಾಗ ಮೆಟ್ರೋ ತೊಗೊಂಡು ಹೋಗೋಣ ಅಂತ ಐ ವಾಸ್ ವೆರಿ ಎಕ್ಸೈಟೆಡ್.
ಟ್ರೈನಲ್ಲಿ ಕೂತ್ಕೊಂಡ್ರೆ ನಿನ್ನೆ ರಾತ್ರಿ ಇದು 10:30 ನಾ ಹೇಳ್ತಾ ಇರೋದು. ನಾನು ಫಸ್ಟ್ ನಂಗೆ ಮೆಟ್ರೋಲ್ ಕೂತ್ಕೊಂಡು ಫಸ್ಟ್ ನಂಗೆ ಕಿವಿಗೆ ಬಿದ್ದಿದ್ದು ಅಪ್ಪಣ್ಣನ ಧ್ವನಿ. ಈ ಬಸ್ ಸ್ಟಾಪ್ ಬಂದು ಈ ಸ್ಟಾಪ್ ಬಂದಿದೆ, ನನಗೆ ಅರ್ಜುನ್ ಅಪ್ಪಣ್ಣನ ಧ್ವನಿ ನೋಡು ನಿನ್ನ ಕಿವಿ ಎಲ್ಲಿ ಹೋಗ್ತಾ ಇದೆ ಅಂತ ಬಂದರೆ ಅರ್ಧ ಗಂಟೆಯಲ್ಲಿ ನನಗೆ ಮೆಸೇಜ್ ಬಂತು ಇನ್ನಿಲ್ಲ ಅಂತ. ಇದು ಟೂ ಮಚ್ ಆಫ್ ಅ ಕೋಇನ್ಸಿಡೆನ್ಸ್ ಆ್ಯಂಡ್ ಇಟ್ ವಾಸ್ ಶಾಕಿಂಗ್. ಬಟ್ ಜಸ್ಟ್ ಗುಡ್ ಬೈ ಹೇಳಕ್ಕೆ ಬಂದಿದ್ದೀನಿ ಮೈ ಫ್ರೆಂಡ್ಗೆ. ಯಾಕೆಂದರೆ ನಾವು ಯಾವಾಗಲೂ ಇನ್ ಟಚ್ ಇರ್ತಾ ಇರಲಿಲ್ಲ, ಬಟ್ ಎಲ್ಲಿ ಮೀಟ್ ಮಾಡಿದ್ರು ತುಂಬ ಪ್ರೀತಿ ವಿಷಯ. ಜೀವನ ಅಂದರೆ ಎಷ್ಟು ಸೂಕ್ಷ್ಮ, ಒಂದು ಸಣ್ಣದ ಪಯಣ ಅಂತ ಪದೇ ಪದೇ ನಮ್ಮ ಮಧ್ಯದಲ್ಲಿರೋ ನಮ್ಮ ಆತ್ಮೀಯರು, ನಮ್ಮ ಗೆಳೆಯರ ಸಾವಿಂದ ನಮ್ಮ ಮುಂದೆ ಬಂದು ನಮ್ಮನ್ನು ಕಾಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ. ಬಟ್ ಸ್ಟಿಲ್ ನಾವೆಲ್ಲೋ ಒಂದು ಕಡೆ ಯಾವತ್ತಿಗೂ ಬದುಕಿರ್ತೀವಪ್ಪ, ಸಾವು ನಮಗಿಲ್ಲೇ ಇಲ್ಲ ಅಂತ ಆ ಥರ ನಾವು ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಆಡ್ತಾ ಇರ್ತೀವಿ. ನಮ್ಮ ಮಧ್ಯದಲ್ಲಿ ಈಗ ನನ್ನ ಅದ್ಭುತವಾದ ಬಿಗ್ ಬಾಸ್ ಕಂಟೆಸ್ಟೆಂಟ್, ಒಂದು ರೀತಿ ನಾನು ಇಷ್ಟು ಸ್ಪಷ್ಟವಾಗಿ ಅಚ್ಚುಕಟ್ಟುವಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ ಅಂದರೆ ಅವರ ಪ್ರೋತ್ಸಾಹಿಕ ಒಂದು ಕನ್ನಡದ ಲಿಟ್ರೇಚರ್ ಏನಿತ್ತು, ಅದ್ಭುತವಾದ ಗ್ರಾಮರ್ ಏನಿತ್ತು, ಅದನ್ನು ನೋಡಿ ನಾನು ಒಂದಿನ ಇವರಷ್ಟು ವಿದ್ಯಾವಂತೆ ಆಗಬೇಕು ಕನ್ನಡದಲ್ಲಿ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಿಲ್ಲ. ಅಪರ್ಣಾ ಅವರೇ, ನಿಮ್ಮ ಜಾಗ ಯಾವತ್ತಿಗೂ ಒಂದು ಆ್ಯಂಕರ್ ಜಾಗ, ಯಾರೂ ತುಂಬಲಿಕ್ಕಾಗಲ್ಲ, ಎಲ್ಲರ ಹೃದಯದಲ್ಲಿ ಯಾವಾಗಲೂ ನೀವಿರ್ತೀರ. ಅಪರ್ಣಾ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಪರ್ಣಾರವ್ರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದಾಗ ಅಪರ್ಣಾರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು. ನಮಗೆ ಒಂದು ರೀತಿಯಾಗಿ ಆ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ರು. ನನಗೆ ನೆನಪಿದೆ, ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ರೋಹಿತ್ ನನ್ನ ಜೊತೆ ಇದ್ದ. ಬಹುಶಃ ಅವನು ನೆನೆಸ್ಕೊಳ್ತಾನೆ ಅನಿಸುತ್ತೆ. ನಾವೆಲ್ಲ ಆಕೆಯನ್ನು ನ್ಯೂಸ್ ಓದ್ಬೇಕಾದ್ರೆ ಒಂದು ರೀತಿಯಾಗಿ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣ್ಣಗಳಲ್ಲಿ ನೋಡಿದ್ದ ನೆನಪುಗಳು. ಅದಾದಮೇಲೆ ಆಕೆ ಜೊತೆ ನಾನು ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ, ಆದರೆ ಮಜಾ ಟಾಕೀಸಲ್ಲಿ ಹಲವಾರು ಬಾರಿ ಮತ್ತು ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆಯನ್ನು ಭೇಟಿ ಮಾಡಿದ್ದೀನಿ. ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ಅಂತ ಸುಲಭವಾಗಿ ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕುಗಳಿಲ್ಲದೆ ಒಂದು ರೀತಿಯ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿಯಾಗಿ ಅನ್ವರ್ಥನಾಮವಾಗಿ ಮಾತನಾಡೋ ರೀತಿ, ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ನಗುವಂಥದ್ದು, ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು. ಒಳ್ಳೆಯ ಸ್ನೇಹಜೀವಿ. ನಮ್ಮ ಗುಂಪಿನ ಜೊತೆಯಲ್ಲಿ ಆಗಾಗ್ಗೆ ಭೇಟಿ ಮಾಡ್ತಿದ್ದೆ. ವೆರಿ ಅನ್ಫಾರ್ಚುನೇಟ್. ಆಕೆಯನ್ನು ಬಹಳ ಬೇಗ ಅಪರ್ಣಾ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಒಳ್ಳೆಯ ಸ್ನೇಹಜೀವಿ. ನಮ್ಮ ಗುಂಪಿನ ಜೊತೆಯಲ್ಲಿ ಆಗಾಗ್ಗೆ ಭೇಟಿ ಮಾಡ್ತಿದ್ದೆ. ವೆರಿ ಅನ್ಫಾರ್ಚುನೇಟ್. ಆಕೆಯನ್ನು ಬಹಳ ಬೇಗ ಕಳ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ನಟಿ ಕೂಡ. ನನ್ನ ಜೊತೆಲಿ ಒಂದೆರಡು ಮೂರು ಕಡೆ ಪಾತ್ರ ವಹಿಸಿದ್ರು. ಬೇಜಾರಾಯಿತು ಹೇಳಿ. ಬಟ್ ಅವಳಿಗೂ ಗೊತ್ತಿತ್ತು ಇದು, ಆದರೆ ಬಹಳ ನಗುನಗ್ತಾ ಇದನ್ನು ಸ್ವೀಕರಿಸಿದ್ದಾರೆ. ಅದನ್ನು ಮೆಚ್ಕೋಬೇಕಾಗ್ತದೆ. ಒಳ್ಳೆಯ ಸ್ನೇಹಜೀವಿ. ನಮ್ಮ ಗುಂಪಿನ ಜೊತೆಯಲ್ಲಿ ಆಗಾಗ್ಗೆ ಭೇಟಿ ಮಾಡ್ತಿದ್ದೆ. ವೆರಿ ಅನ್ಫಾರ್ಚುನೇಟ್. ಆಕೆಯನ್ನು ಬಹಳ ಬೇಗ ಕಳ್ಕೊಂಡ್ಬಿಟ್ಟಿದ್ದೆ.
ಒಳ್ಳೆ ನಟಿ ಕೂಡ. ನನ್ನ ಜೊತೆ ತುಂಬ ನೋವು, ಆ ನೋವುಗಳನ್ನೆಲ್ಲ ಮೆಚ್ಚಿ ನಿಂತು ತನ್ನ ಬದುಕು ತನಗೆ ಇರಲಿ, ಬೇರೆಯವ್ರ ಬದುಕು ಹಸನಾಗಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಮಾತಾಡ್ತಿದ್ರು. ಹಾಗೆ ಮುಖೋದು ಜನ ಅವರ ಹೃದಯ ಮತ್ತು ಹಾಗೆ ಮಾತಾಡೋದು ಒಳ್ಳೆಯ ಬಗ್ಗೆ. ಇಷ್ಟಕ್ಕೆಲ್ಲ ಶಕ್ತಿ ಅವರ ಪತಿ, ಅಂಥ ತಂದೆ, ಅಂಥ ಪತಿ ಭಾಳ ಅಪರೂಪ ವ್ಯಕ್ತಿಗಳು ಸಿಗುತ್ತೆ. ಅಂಥ ಅದೃಷ್ಟ ಇಲ್ಲಿ ಅಪರ್ಣ ಮಾಡಿದ್ದು. ಮಗು ಎಲ್ಲೇ ಇಲ್ಲ, ಆತ್ಮ ತನ್ನ ಸುತ್ತಮುತ್ತ ಇದ್ದು ಅವರು ಯಾವತ್ತೂ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಅಂಥ ಆತ್ಮಕ್ಕೆ ನಾನು ಶಾಂತಿ ಕೊಡ್ತೀನಿ. ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಅಣ್ಣನ ಜೊತೆ, ಶಿವರಾಜ್ ಕುಮಾರ್ ಜೊತೆ. ಅದಾದಮೇಲೆ ನಮ್ಮ ಅಪ್ಪುದು ಮೊದಲನೇ ಚಿತ್ರ ಅಪ್ಪು ಚಿತ್ರಕ್ಕೆ 100ನೇ ದಿನ ಸಂಭ್ರಮ ಆಯಿತು. ಅಲ್ಲಿ ನಮ್ಮ ತಂದೆಯವರು ರಜನಿಕಾಂತ್ ಎಲ್ಲ ಬಂದರು. ಅಲ್ಲಿ ಇವರೇ ನಿರೂಪಣೆ ಮಾಡಿದ್ರು. ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು. ಇತ್ತೀಚೆಗೆ ಕೊನೆಯದಾಗಿ ನೋಡಿದ್ದು ನಾನು ನನ್ನ ಮಗನ ಜೊತೆ ಗ್ರಾಮಾಯಣ ಚಿತ್ರದಲ್ಲಿ ತಾಯಿಯಾಗಿ ಮಾಡ್ತಿದ್ದೆ. ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ಅದ್ರಲ್ಲಿ ಮಾಡ್ತಾಯಿದ್ದು ನಾನು ಶೂಟಿಂಗ್ ಹೋಗಿದ್ದೆ, ಅಲ್ಲಿ ನೋಡಿದ್ದೆ. ನಮ್ಮ ಸುಮಾರು ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವು ಏನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ. ಬಟ್ ನಾವು ಹೇಳೋದು ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಅಂದರೆ ಕನ್ನಡ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು, ಅಷ್ಟು ಸುಂದರವಾಗಿ ಮಾತಾಡ್ತಾರೆ. ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ. ಅದೇ ಅವ್ರು ಮಾಡ್ತಿದ್ರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಬಟ್ ಸುಮ್ಮನೆ ಕೂರ್ತಿರಲಿಲ್ಲ, ಕೆಲಸ ಮಾಡ್ತಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕ್ಕೆ. ಕನ್ನಡದಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಅಣ್ಣನ ಜೊತೆ, ಶಿವರಾಜ್ ಕುಮಾರ್ ಜೊತೆ. ಅದಾದಮೇಲೆ ನಮ್ಮ ಅಪ್ಪುದು ಮೊದಲನೇ ಚಿತ್ರ ಅಪ್ಪು ಚಿತ್ರಕ್ಕೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಅವರಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಆ ನೋವನ್ನು ಕೂಡ ನೋಡೋದು ಭಾಳನೇ ಕಷ್ಟ ಅನ್ನಿಸ್ತಾ ಇತ್ತು. ಆ ನೋವಿಂದ ಮುಕ್ತಿ ಸಿಕ್ಕಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಈ ರೀತಿಯಾದಂಥ ಒಬ್ಬ ಅಪರೂಪದ ಕಲಾವಿದರು ಎಷ್ಟೋ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿ ಹೋಗಿರೋಂಥ ಕಲಾವಿದರು ಬಹುಶಃ ಇನ್ನು ಎಷ್ಟು ವರ್ಷಕ್ಕೆ ಬರ್ತಾರೋ ಮತ್ತೆ ಗೊತ್ತಿಲ್ಲ. ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಏನು ಗುಟ್ಟು ನೀವು ಈ ಥರ ನಾನು ಚಿಕ್ಕ ಹುಡುಗಿದ್ದಾಗಿಂದ ನೋಡಿದಾಗಲೂ ನೀವು ಹಿಂಗೆ ಇದ್ದೀರಲ್ಲ ಅಂತ. ಈಗಲೂ ನಮ್ಗೆ ಹಾಗೆ ಕಾಣಿಸ್ತಾ ಇದ್ದಾರೆ, ಯಾವುದೇ ಥರ ವ್ಯತ್ಯಾಸ ಇಲ್ಲ. ಅಪರ್ಣಕ್ಕ ಹಾಗೆ ಇದ್ದಾರೆ, ಯಾವಾಗಲೂ ನಮ್ಮ ಮನಸ್ಸಲ್ಲಿ ಹಾಗೆ ಇರ್ತಾರೆ. ಆ್ಯಂಡ್ ಆ್ಯಂಕರಿಂಗ್ ಅನ್ನೋ ಒಂದು ಆ ಕ್ಷೇತ್ರ ಏನಿದೆ, ಆ ಕ್ಷೇತ್ರಕ್ಕೊಂದು ಸ್ಟಾರ್ ವ್ಯಾಲ್ಯೂ ಅಂತ ಏನಾದ್ರು ತಂದುಕೊಟ್ಟಿದ್ರೆ ಅದು ಖಂಡಿತವಾಗ್ಲೂ ಅಪರ್ಣಕ್ಕನೇ. ನಾವು ಯಾವತ್ತಿಗೂ ಅವ್ರನ್ನ ನೆನೆಸ್ಕೊತಾ ಇರ್ತೀವಿ. ಅವ್ರ ಮಾತುಗಳು, ಅವರು ಆ್ಯಂಕರಿಂಗ್ ಮಾಡ್ತಾ ಇದ್ದಂಥ ರೀತಿ ಎಲ್ಲ ಈಗಲೂ ನಮ್ಮ ಕಿವಿನಲ್ಲಿ ಹಾಗೆ ನೆನಪಲ್ಲಿರುತ್ತೆ. ಯಾವತ್ತಿಗೂ ಅವ್ರು ನಮ್ಮ ನೆನಪಲ್ಲಿರ್ತಾರೆ. ಜೊತೆಲಿ ನಮ್ಮ ಜೊತೆ ಜಾಸ್ತಿ ಆಪ್ತವಾಗಿದ್ದಿದ್ದು ಸಂಗೀತನ ತುಂಬಾ ಇಷ್ಟಪಡ್ತಾಯಿದ್ರು. ಸಿಂಗರ್ಸ್ ಅಂದರೆ ಭಾಳ ಜಾಸ್ತಿ ಪ್ರೀತಿ ಇತ್ತು. ಆ ಒಂದು ವಿಷಯನ ನಾನು ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಆಮೇಲೆ ಈ ಹಾಡನ್ನು ಹಾಡಿ, ಆ ಹಾಡನ್ನು ಹಾಡಿ, ಈ ಭಾವಗೀತೆನ ಹಾಡಿ, ನಿಮ್ಮ ಆ ಸಾಂಗ್ನ ಹಾಡಿ ಅಂತ ಹಾಡಿಸ್ತಾ ಇದ್ರಲ್ಲ, ಅದನ್ನು ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ, ಯಾವತ್ತಿಗೂ ನೆನಪಲ್ಲಿ ಇರ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.